ನಮಸ್ಕಾರ NR ಪ್ರಾಪರ್ಟಿ ವೀಕ್ಷಕರೇ, ನಾನು ನಿಮ್ಮ ವೇದ. ಸೊ ನಾವಿವತ್ತು ಇಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಪ್ರಾಪರ್ಟಿನ ನೋಡಕ್ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು 20/30, ಇದು ಡ್ಯೂಪ್ಲೆಕ್ಸ್ ಎ ಖಾತಾ. ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಫ್ರಂಟ್ ಎಲಿವೇಶನ್ ಈಗಿನ ಟ್ರೆಂಡ್ ತಕ್ಕಾಗೆ ಎಷ್ಟು ಚೆನ್ನಾಗಿ ಮಾಡರ್ನೈಸ್ ಆಗಿ ಇದನ್ನ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಈ ಮನೆನ ನೋಡೋಣ. ಸೊ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ಪಾರ್ಕಿಂಗ್ಗೋಸ್ಕರನೇ ಡೆಡಿಕೇಟ್ ಮಾಡಿದ್ದಾರೆ. ಈ ಗೇಟ್ ಎಲ್ಲ ನೀವು ನೋಡಿದ್ರಿ, ಫುಲ್ ಕವರೇಜ್ ಇದೆ. ನಿಮಗೆ ಯಾವುದೇ ಆದಂಥ ಸೇಫ್ಟಿಗೆ ನಿಮಗೆ ಭಯ ಇರಲ್ಲ. ಸೊ ಇಲ್ಲಿ ಶೆಲ್ಫ್ ಇದೆ, ಶೂಸ್ ಎಲ್ಲ ಇಡೋಕ್ಕೆ ಶೆಲ್ಫ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ವಾಟರ್ ಫೆಸಿಲಿಟೀಸ್ಗೂ ಏನೂ ತೊಂದರೆ ಇಲ್ಲ. ಇಲ್ಲಿ ಬೋರ್ವೆಲ್ ಇದೆ, ಮತ್ತು ಈ ಲೇಔಟಿಂದ ಕೂಡ ನಿಮಗೆ ವಾಟರ್ ಫೆಸಿಲಿಟೀಸ್ ಸಿಗುತ್ತೆ. ಆ್ಯಂಡ್ ಈ ಕಡೆ ನೀವು ನೋಡ್ಬೋದು, ಇದು ಗ್ಯಾಸ್ ಸಿಲಿಂಡರ್ ಎಲ್ಲ ಇಡೋಕ್ಕೆ ಸೇಫ್ಟಿ ಪರ್ಪಸ್ಗೋಸ್ಕರ ಇದನ್ನ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇದನ್ನ ನೋಡ್ತಿದ್ದೀರಾ ನೀವು, ಪಾರ್ಕಿಂಗ್ ಲಾಟ್ ಎಷ್ಟು ದೊಡ್ಡದಾಗಿದೆ. ಸೊ ಇಲ್ಲಿ 2 ಕಾರು, ಒಂದು 4 ಟೂ ವೀಲರ್ ವೆಹಿಕಲ್ಸ್ನ ಆರಾಮಾಗಿ ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಅದಲ್ಲದೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇಲ್ಲಿ. ಸೊ ಇಷ್ಟೊಂದು ಸ್ಪೇಷಿಯಸ್ ಆಗಿದೆ. ನಿಮ್ಗೆ ಬೇಕಾದರೆ ಮುಂದೆ ನೀವು ಇಲ್ಲಿ ಇದ್ದು ಕಸ್ಟಮೈಸ್ ಕೂಡ ಮಾಡಬಹುದು ಇಲ್ಲಿ ವೀಕ್ಷಕರೇ. ಆ್ಯಂಡ್ ಈ ಟೈಲ್ಸ್ ಎಲ್ಲ ನೋಡ್ಬೋದು, ಇವಾಗ ಮಳೆ ಬಂದಾಗ ಜಾರೋ ಅಂಥದ್ದು ಏನು ಟೆನ್ಷನ್ ಇಲ್ಲ, ಯಾಕಂದರೆ ಆಂಟಿ ಸ್ಕಿಡ್ ಟೈಲ್ಸ್ನ ಇಲ್ಲಿ ಇವರು ಹಾಕಿದ್ದಾರೆ ಪಾರ್ಕಿಂಗ್ ಲಾಟಲ್ಲಿ. ಬನ್ನಿ ಇವಾಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅದನ್ನೆಲ್ಲ ನೋಡೋಣ. ಸೊ ಇಲ್ಲಿ ಸ್ಟೇರ್ ಕೇಸ್ ತುಂಬ ವೈಡ್ ಆಗಿ ಮೂನ್ ವೈಟ್ ಕಲರ್ ಗ್ರಾನೈಟ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಎಷ್ಟು ಚೆನ್ನಾಗಿರೋ ಗಣಪತಿ ಇದು ಡಿಸೈನ್ನ ಇಲ್ಲಿ ಇವರು ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಈ ರೈಲಿಂಗ್ಸ್ ಇದೆಲ್ಲನೂ SS ಸ್ಟೀಲ್ದು. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು. ಇಲ್ಲಿ ನೋಡ್ಬೋದು ಈ ಮೇನ್ ಡೋರ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಡಿಸೈನ್ ಇದೆ ಯೂನಿಕ್ ಆಗಿ. ಆ್ಯಂಡ್ ಇದು ಬಂದ್ಬಿಟ್ಟು ಟೀಕ್ ವುಡಿಂದ ಮಾಡಿರೋದು ಈ ಮೇನ್ ಡೋರ್ನ. ಓಕೆ, ಸೊ ಬನ್ನಿ ಮನೆ ನೋಡೋಣ ಹೆಂಗಿದೆ ಫಸ್ಟ್ ಫ್ಲೋರ್ ಅಂತ ಹೇಳಿ. ಸೊ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಒಂದು ಹಾಲ್ ಇದೆ, ಇನ್ನೊಂದು ಕಿಚನ್ ಇದೆ. ಓಕೆ, ಸೊ ಈ ಹಾಲಲ್ಲಿ ಇಲ್ಲಿ ಒಂದು ದೊಡ್ಡದಾಗಿ TV ಯೂನಿಟ್ ಸೆಟಪ್ನ ಇಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು ಕೂಡ. ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು TV ಮೂವಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಳಿ, ವೆಂಟಿಲೇಷನ್ ಯಾವುದೂ ತೊಂದರೆ ಇಲ್ಲ, ತುಂಬ ಸಫಿಷಿಯೆಂಟ್ ಆಗಿದೆ ಇಲ್ಲಿ ಎಲ್ಲ. ಸೊ ಹಾಲ್ಗೆ ಒಂದು ಕನೆಕ್ಟ್ ಆಗಿರೋ ಒಂದು ಬಾಲ್ಕನಿ ಕೂಡ ಇದೆ. ಚೆನ್ನಾಗಿರೋ ವ್ಯೂ ಇದೆ, ಇಲ್ಲಿ ಮನೆಗಳು ಕಾಣಿಸ್ತಿದೆ. ಆ್ಯಂಡ್ ಹಾಲಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಆಗಿ ಇಲ್ಲಿ POP ಡಿಸೈನ್ನ ಇವರು ಒಂದು ಮಾಡಿದ್ದಾರೆ ಅಂತ ಹೇಳಿ. ಸ್ವಿಚ್ ಬೋರ್ಡ್ ಇದೆ. ಆ್ಯಂಡ್ ಇಲ್ಲಿ UPS ಯೂನಿಟ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಇವಾಗ ಹಾಲ್ ನೋಡಾಯ್ತು, ಬನ್ನಿ ಇವಾಗ ಕಿಚನ್ ಮತ್ತು ದೇವ್ರ ಮನೆ ಹೆಂಗಿದೆ ಅಂತ ಹೇಳಿ ನೋಡೋಣ. ಕಿಚನ್ ಅಂತೂ ತುಂಬ ಚೆನ್ನಾಗಿದೆ. ಗ್ಯಾಲಕ್ಸಿ ಗ್ರಾನೈಟ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಶಿಮರ್ ಆಗ್ತಿದೆ, ಫುಲ್ ಶೈನ್ ಆಗ್ತಿದೆ. ಆ್ಯಂಡ್ ಸಫಿಷಿಯೆಂಟ್ ಆಗಿ ಕಬರ್ಡ್ಸ್ ಎಲ್ಲ ನಿಮ್ಗೆ ತುಂಬ ಸ್ಪೇಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಮಾಡರ್ನ್ ಇಟಾಲಿಯನ್ ಕಿಚನ್. ಸೊ ಇಲ್ಲಿ 2 ನಿಮಗೆ ಬೇಸಿನ್ ಸಿಗುತ್ತೆ. ಇಲ್ಲಿ ಕೂಡ ನಿಮಗೆ ವಿಂಡೋ ಇದೆ. ಸೊ ಗಾಳಿ ಬೆಳಕಿಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ಮೇಲೆ ಕೂಡ ತುಂಬ ಕಬರ್ಡ್ಸ್ ಇದ್ದಾವೆ. ಸೊ ಸ್ಟೋರ್ ಮಾಡೋಕ್ಕೆ ತುಂಬ ಜಾಗ ಅನುಕೂಲ ಮಾಡಿದ್ದಾರೆ ನಿಮಗೆ ಇಲ್ಲಿ. ಕೆಳಗಿರ್ಬೋದು ಮತ್ತು ಮೇಲೆ ಎಲ್ಲ ಕಡೆನೂ ನಿಮಗೆ ಅನುಕೂಲ ಇಟ್ಟಿದ್ದಾರೆ. ತುಂಬ ನೀವು ಥಿಂಗ್ಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ದೇವ್ರ ಮನೆ. ಸೊ ಇಲ್ಲಿ ಕೂಡ ಮೇಲೆ ಎಲ್ಲ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿದೆ. ಆ್ಯಂಡ್ ದೇವ್ರ ಮನೆ ಬಂದ್ಬಿಟ್ಟು ಕೂಡ ಟೀಕ್ ವುಡಿಂದ ಮಾಡಿರೋದು. ಆ್ಯಂಡ್ ಇಲ್ಲಿ ಮುಂದೆ ಗ್ಲಾಸ್ ಕೂಡ ಹಾಕಿದ್ದಾರೆ ಅದ್ರ ಜೊತೆಲಿ. ಇಲ್ಲಿ ಕೂಡ ಚೆನ್ನಾಗಿರೋ POP ಡಿಸೈನ್ನ ಮಾಡಿದ್ದಾರೆ, ಒಳ್ಳೆ ಕಾಂಬಿನೇಷನ್ ಜೊತೆ.
ಸೊ ಇದು ಬಂದ್ಬಿಟ್ಟು ಯುಟಿಲಿಟಿ, ಪಾತ್ರೆ ವಾಶ್ ಮಾಡೋಕ್ಕಾಗಲಿ ಏನಾದರೂ ನಿಮಗೆ ಯೂಸ್ ಮಾಡೋಕ್ಕೆ ಅಂತ ಹೇಳಿ ಸ್ಪೇಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಗ್ರಿಲ್ಸ್ ಕೂಡ ಹಾಕಿದ್ದಾರೆ, ಅದು ಕೂಡ ಸೇಫ್ಟಿ ಪರ್ಪಸ್ಗೋಸ್ಕರ ಅಂತ ಹೇಳಿ. ಅದಲ್ಲದೆ ಇಲ್ಲಿ ಕೂಡ ಒಂದು ನಿಮಗೆ ವಾಶ್ರೂಮ್ನ ಇಲ್ಲಿ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ನೋಡಾಯ್ತು, ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಅಂತೂ ಫುಲ್ ಕಲರ್ಫುಲ್ ಆಗಿದೆ. ಪಿಂಕ್ ಬ್ಲೂ ತುಂಬ ವೈಬ್ರೆಂಟ್ ಆಗಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಇಲ್ಲಿ. ಆ್ಯಂಡ್ ಇಲ್ಲಿ ಡಿಸೈನ್ಸ್ ಎಲ್ಲ ನೋಡ್ಬೋದು, ವಾಲ್ ಮೌಂಟೆಡ್ ಶೆಲ್ಫ್ಸ್ ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಇವರು ಡಿಸೈನ್ ಇಲ್ಲಿ ಇಟ್ಟಿದ್ದಾರೆ. ಸೊ ಈ ಫ್ಲೋರಲ್ಲಿ ನಿಮಗೆ 2 ರೂಮ್ ಸಿಗುತ್ತೆ. ಸೊ ಒಂದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ರೂಮ್. ಸೊ ಈ ರೂಮಲ್ಲೂ ನಮಗೆ ವಿಂಡೋಸ್ ಎಲ್ಲ ಇದೆ ಎಂಟ್ರೆನ್ಸ್ಗೆ. ಸೊ ಇಲ್ಲಿ ಕೂಡ ಗಾಳಿಗೆಲ್ಲ ಏನೂ ತೊಂದರೆ ಇಲ್ಲ. ಆ್ಯಂಡ್ ಕಬರ್ಡ್ಸ್ ತುಂಬ ದೊಡ್ಡದಾಗಿದೆ. ಯು ಕ್ಯಾನ್ ಸ್ಟೋರ್ ಅ ಲಾಟ್ ಇನ್ ಫ್ಯಾಕ್ಟ್. ಇಲ್ಲಿ ಕೂಡ ಡಿಫ್ರೆಂಟ್ ಆಗಿ ಒಂದು POP ಡಿಸೈನ್ನ ಮಾಡಿದ್ದಾರೆ. TV ಯೂನಿಟ್ ಕೂಡ ಇದೆ. ಸೊ ಈ ರೂಮ್ಗೂ ಒಂದು ಅಟ್ಯಾಚ್ಡ್ ಒಂದು ಬಾಲ್ಕನಿ ಇದೆ. ಆ್ಯಂಡ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇಲ್ಲಿ. ಸೊ ನೀವಿಲ್ಲಿ ಫಿಟ್ಟಿಂಗ್ಸ್ನ ಎಲ್ಲ ಕಸ್ಟಮೈಸ್ ಮಾಡ್ಬೋದು. ನಿಮ್ಗೆ ಯಾವ ಥರದ ಫಿಟ್ಟಿಂಗ್ಸ್ ಬೇಕೋ ಆ ಥರದ ಫಿಟ್ಟಿಂಗ್ಸ್ನ ಇಲ್ಲಿ ನೀವು ಹಾಕೋಬೋದು. ಸೊ ಈ ರೂಮಲ್ಲೂ ತುಂಬ ಡಿಫ್ರೆಂಟ್ ಆಗಿ POP ಡಿಸೈನ್ ಇದೆ, TV ಯೂನಿಟ್ ಇದೆ, ಆ್ಯಂಡ್ ಕಬರ್ಡ್ಸ್ ಇದೆ. ತುಂಬ ಎಲ್ಲ ಥಿಂಗ್ಸ್ನ ಇಲ್ಲಿ ಸ್ಟೋರ್ ಮಾಡೋಂಥ ದೊಡ್ಡ ದೊಡ್ಡ ಕಬರ್ಡ್ಸ್ನ ಇವರು ಇಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಇಲ್ಲಿ. ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ನಿಮಗೆ. ಸೊ ಇಲ್ಲಿ ಸ್ಪೇಸ್ನ ನಿಮ್ಗೆ ಇಟ್ಟಿದ್ದಾರೆ. ನಿಮಗೆ ಬೇಕಾದರೆ ಕಸ್ಟಮೈಸ್ ಮಾಡಿಕೊಂಡು ವಾಶ್ ಬೇಸಿನ ನೀವು ಇಲ್ಲಿ ಕೂಡ್ಸ್ಕೋಬಹುದು. ಸೊ ಸೆಕೆಂಡ್ ಫ್ಲೋರ್ ನೋಡಾಯ್ತು, ಬನ್ನಿ ಇವಾಗ ಥರ್ಡ್ ಫ್ಲೋರ್ ಮತ್ತು ಟೆರೆಸ್ನ ನೋಡೋಣ. ಪ್ರತಿಯೊಂದು ಫ್ಲೋರಲ್ಲೂ ನಿಮಗೆ ಇವರು ವಾಲ್ ಮೌಂಟೆಡ್ ಶೆಲ್ಫ್ಸ್ನ ಇಟ್ಟಿದ್ದಾರೆ. ಅದು ಪ್ರತಿ ಒಂದು ಫ್ಲೋರಲ್ಲೂ ಡಿಫ್ರೆಂಟ್ ಡಿಸೈನಲ್ಲಿ ಅವರು ಅದನ್ನ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಬೆಡ್ರೂಮ್ ಥರ್ಡ್ ಫ್ಲೋರಲ್ಲಿ. ಆ್ಯಂಡ್ ಇದು ಇಲ್ಲಿರೋದು ಸ್ಟಡಿ ಟೇಬಲ್. ಮಕ್ಕಳಿಲ್ಲಿ ಓದ್ಕೋಬೋದು, ಇಲ್ಲ ವರ್ಕ್ ಫ್ರಮ್ ಹೋಮ್ ಅದೆಲ್ಲ ಮಾಡ್ಬೋದು. ಆ್ಯಂಡ್ ಇಲ್ಲೂ ಎಲ್ಲ ಕಬರ್ಡ್ಸ್ ಇದ್ದಾವೆ. ಸೊ ದೊಡ್ಡದಾಗಿ ಕಬರ್ಡ್ಸ್ ಮಾಡಿದ್ದಾರೆ, ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ಈ ಬೆಡ್ರೂಮಲ್ಲಿ ನಿಮಗೆ ಒಂದು ಕಾಟ್ ಫೆಸಿಲಿಟಿ ಕೂಡ ಇಟ್ಟಿದ್ದಾರೆ. ಸೊ ಈ ಬೆಡ್ರೂಮಲ್ಲಿ ನಿಮಗೆ ಒಂದು ಬಾಲ್ಕನಿ. ಈ ಬಾಲ್ಕನಿ ಅಂತೂ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ಬೆಳಗ್ಗೆ ಎದ್ದ ತಕ್ಷಣ ಈ ಬಾಲ್ಕನಿಗೆ ಬಂದು ಕಾಫಿ ಕುಡಿತಿದ್ರೆ ಸಖತ್ತಾಗಿರುತ್ತೆ ಫೀಲ್. ಸೊ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಕಬರ್ಡ್ಸ್ ಇದಾವೆ ಇಲ್ಲಿ ಕೂಡ.
ಆ್ಯಂಡ್ ಅದರ ಜೊತೆಲಿ ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ನ ಇಲ್ಲಿ ಅವರು ಇಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಕಸ್ಟಮೈಸ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಆ ಥರದ ಫಿಟ್ಟಿಂಗ್ಸ್ನ ನೀವು ಇಲ್ಲಿ ಕೂರಿಸ್ಬೋದು. ಸೊ ಇದು ಬಂದ್ಬಿಟ್ಟು ತುಂಬ ದೊಡ್ಡದಾಗಿರೋ ಸ್ಪೇಸ್ ಇದೆ. ನೀವಿಲ್ಲಿ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಮಾಡ್ಬೋದು, ಏನಾದರೂ ಸೆಲೆಬ್ರೇಷನ್ಸ್ ಮಾಡ್ಬೋದು, ಬರ್ಡೇ ಪಾರ್ಟೀಸ್, ಯಾವುದಾದ್ರೂ ಪಾರ್ಟೀಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಇಲ್ಲಿ ಜಗಲಿ ಥರ ಏನೋ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ, ಫ್ಯಾಮಿಲಿ ಜೊತೆ ನೀವು ಇಲ್ಲೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಕೂಡ POP ಡಿಸೈನ್ಸ್ ಇದೆ ತುಂಬ ಯೂನಿಕ್ ಆಗಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ವಾಷಿಂಗ್ ಮಷಿನ್ಗೋಸ್ಕರ ಇಲ್ಲಿ ಒಂದು ಸ್ಪೇಸ್ನ ಇವರು ಕೊಟ್ಟಿದ್ದಾರೆ. ವಾಷಿಂಗ್ ಮಷಿನ್ನ ಸೆಟಪ್ ಮಾಡ್ಬೋದು. ಆ್ಯಂಡ್ ನೀವಿಲ್ಲಿ ಅದಕ್ಕೆ ಬೇಕಾದಂಥದ್ದು ಏನಾದರೂ ಸ್ಟೋರ್ ಕೂಡ ಮಾಡ್ಬೋದು, ಸೆಲ್ಫ್ ಇದೆ. ಸೊ ಇದು ಟೆರೆಸ್ಗೆ ಹೋಗೋ ಜಾಗ. ಇಲ್ಲಿ ಮೇಲೆ ಸ್ಪೇಸ್ ಕಾಣ್ತಿದೆ ಅಲ್ಲ ನಿಮಗೆ, ಯಾವಾಗಾದರೂ ಮಳೆ ಬಂದರೆ ಈ ಮಳೆಯಲ್ಲಿ ಇಲ್ಲೆಲ್ಲ ನೀರು ಬರಬಾರ್ದು ಅಂತ ಹೇಳಿ ನಿಮಗೆ ಒಂದು ಸ್ಲೈಡಿಂಗ್ ಡೋರ್ ಕೂಡ ಇದೆ. ಮೇಲೆ ಬಂದ್ಬಿಟ್ಟು ಒಂದು ಸ್ಕೈಲೈಟ್ ಕೂಡ ಇದೆ. ಮಾಡರ್ನ್ ಟ್ರೆಂಡ್ ಆಗಿ ಸನ್ಲೈಟ್ ಬರೋಂಗೆ ಒಂದು ರಫ್ ಗ್ಲಾಸ್ನಲ್ಲಿ ಸೆಟಪ್ ಮಾಡಿದ್ದಾರೆ. ಸೊ ಅದು ಬಿಟ್ಬಿಟ್ಟು ಒಂದು ಸ್ಪೇಸ್ನ ನಿಮಗೆ ವಾಶ್ ಮಾಡೋಕ್ಕೆ ಅಥವಾ ಒಂದು ಚಿಕ್ಕ ಸ್ಪೇಸ್ನ ಇಟ್ಟಿದ್ದಾರೆ. ಆ್ಯಂಡ್ ಒಂದು ವಾಟರ್ ಟ್ಯಾಂಕ್ ಕೂಡ ಅಲ್ಲಿ ಇದೆ. ಸೊ ವೀಕ್ಷಕರೇ, ಇವತ್ತು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಇನ್ನೊಂದು ಪ್ರಾಪರ್ಟಿನ ನಾವು ನೋಡಿ ಬಂದ್ವಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ಕೆಂಗೇರಿ ಕೋಡಿಪಾಳ್ಯದಲ್ಲಿ ಇರುವಂಥದ್ದು. ಆ್ಯಂಡ್ BGS ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಹಿಂದ್ಗಡೆನೆ ಇರೋವಂಥದ್ದು ಪ್ರಾಪರ್ಟಿ ಇದು. ಆ್ಯಂಡ್ ಈ ಪ್ರಾಪರ್ಟಿ ಸುತ್ತಮುತ್ತಲು ಸಾಕಷ್ಟು ಕಾಲೇಜಸ್, ಹಾಸ್ಪಿಟಲ್ಸ್ ಮತ್ತು ಸ್ಕೂಲ್ಸ್ ನಿಮಗೆಲ್ಲ ಸೌಲಭ್ಯ ಇದೆ. ಆ್ಯಂಡ್ ಇನ್ನೊಂದು ಮೇನ್ ಏನು ಹೇಳಬೇಕು ಅಂದರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲಿದೆ. ಆ್ಯಂಡ್ ನೈಸ್ ರೋಡ್ ಕೂಡ ನಿಮಗೆ ತುಂಬ ಹತ್ತಿರದಲ್ಲಿದೆ. ಸೊ ಇವಾಗ ನೀವು ಈ ಪ್ರಾಪರ್ಟಿನ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಇನ್ನು ಖರೀದಿ ಮಾಡಿ. ಸೊ ಅದಕ್ಕೆ ಬೇಕಾದಂಗೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ಈ ನಂಬರ್ಗೆ ಕರೆ ಮಾಡಿ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಯಾವುದೇ ಕಮಿಷನ್ ಇಲ್ಲದೆ ಈ ಮನೆನ ನಿಮ್ದಾಗಿಸ್ಕೊಳ್ಬೋದು. ಧನ್ಯವಾದಗಳು.